Plama Developers Limited, Mangalore presents Plama Icon Residential Complex having 80 apartments ranging from 5-bedroom to 2 and 3-bedroom flats built on a prime location in Bikarnakatta, Kulshekar. Facilities available: spacious visitors lounge with marble, granite flooring, 2 automated elevators, telephone with Centrix facility connection to all apartments, security, society room, recreation hall and lobby, reticulated gas connection, children play area with landscape garden, health club with gym, steam bath and sauna bath facilities, CCTV IP camera based security system provision to all apartments, firefighting system with firefighting equipment. Upcoming project Plama Mall at Bikarnakatta, Kulshekar. Contact Plama Developers Limited, SL Towers, Buns Hostel Circle, Mangalore. Fastest growth and inclusive growth ಅಂತ ಬರೀ ನಾವು ವೇಗವಾಗಿ ಹೋದರೆ ಸಾಲದು, ನಮ್ಮ ದೇಶ ವೇಗವಾಗಿ ಹೋಗಬೇಕು. ನಮ್ಮ ದೇಶ ವೇಗವಾಗಿ ಹೋಗಬೇಕಾದ್ರೆ ನಾವು ಇಡೀ ಭಾರತೀಯ ಜನಾಂಗವನ್ನ ಯಾವುದೇ ತಾರತಮ್ಯವಿಲ್ಲದೆ ಜೊತೆಯಲ್ಲಿ ಕೊಂಡು ಹೋದಾಗ ಮಾತ್ರ ಈ ರಾಷ್ಟ್ರ ಔನ್ನತ್ಯದ ಮಟ್ಟವನ್ನು ಏರ್ತದೆ. ಇಲ್ಲದಿದ್ದರೆ ರಾಷ್ಟ್ರದಲ್ಲಿನ ಕೆಲವು ವ್ಯಕ್ತಿಗಳು ಮುಂದೆ ಹೋಗಬಹುದು, ಕೆಲವು ಅನುಕೂಲತೆಗಳು ಅದನ್ನು ಹೊಂದಿಕೊಂಡು ಹೋಗಬಹುದು. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ಹೋಗಿದ್ದಾರೆ ಸಾವಿರಾರು ವರ್ಷಗಳಿಂದ. ನಮ್ಮಲ್ಲಿ ಅನೇಕ ಅವತಾರಗಳಾಗಿ ಹೋಗಿವೆ. ನಮ್ಮ ದೇಶದಲ್ಲಿ ಅನೇಕ ದೊಡ್ಡ ದೊಡ್ಡ ಹೆಸರುಗಳು ಆಗಿ ಹೋಗಿದೆ. ಹೌದು, ಅದ್ರ ಬಗ್ಗೆ ಹೆಮ್ಮೆ ಪಡ್ಕೊಳ್ತೇವೆ. ಆದರೆ ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಬೇಕಾದ್ರೆ ಇಡೀ ದೇಶ ಆ ಔನ್ನತ್ಯವನ್ನು ಪಡೆಯಬೇಕು. ಆ ದೇಶದಲ್ಲಿ ಬಡತನ ಹೋಗಬೇಕು, ಬಡತನವನ್ನು ನಿಗದಿಸತಕ್ಕಂಥ ಕೆಲಸ ಆಗಬೇಕು, ಔನ್ನತ್ಯವನ್ನು ಮಾಡತಕ್ಕಂಥ ಕೆಲಸ ಆಗಬೇಕು. ಈ ಕನ್ನಡದ ಸೇವೆ, ಕನ್ನಡದ ಕೈಂಕರ್ಯ, ಭಾಷೆಯ ಪರಿವರ್ತನೆ, ಭಾಷೆಯ ಶುದ್ಧತೆ ಇದನ್ನೆಲ್ಲ ಸರ್ಕಾರಕ್ಕೆ ಬಿಟ್ಟುಕೊಡುವಂಥದ್ದು ಬುದ್ಧಿವಂತಿಕೆ ಕೆಲಸ ಅಲ್ಲ. ಸರ್ಕಾರ ಮಾಡುವಂಥ ಕೆಲಸಗಳು ಅನೇಕ ಇದೆ. ಆದರೆ ರತ್ನಾಕರ ವರ್ಣಿ ಹುಟ್ಟಿದಂಥ ಈ ನಾಡಿನಲ್ಲಿ, ಈ ಭೂಮಿಯಲ್ಲಿ ಡಾಕ್ಟರ್ ಮೈಲಿ ಅಂತ ಒಬ್ಬ ವ್ಯಕ್ತಿ ಇವತ್ತು ಶ್ರೇಷ್ಠ ಸಾಹಿತಿಯಾಗಿ ಪರಿವರ್ತನೆ ಆಗಿದ್ದರೆ ಅದಕ್ಕೆ ಕಾರಣ ಅವರು ಹೈಸ್ಕೂಲ್ನಲ್ಲಿದ್ದಾಗ ಅವರ ಅಧ್ಯಾಪಕರು ಅಂತ ಹೇಳಿ ಅವರು ಅನೇಕ ಸಲ ಹೇಳ್ಕೊಂಡಿದ್ದಾರೆ. ಡಾಕ್ಟರ್ ಆಳ್ವರವರು ಮಾಡುವ ಈ ನುಡಿಸಿರಿಯಲ್ಲಿ ಬಹುತೇಕ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಈ ಲಾಭ ಸಿಗ್ತದೆ. ಈ ವಿದ್ಯಾರ್ಥಿಗಳಲ್ಲಿ 1% ವಿದ್ಯಾರ್ಥಿಗಳು ಸಾಹಿತ್ಯಾಸಕ್ತರಾದರೆ, ಸಾಹಿತ್ಯ ಅಭಿಮಾನಿಗಳಾದರೆ, ಸಾಹಿತ್ಯ ಪ್ರೇಮಿಗಳಾದರೆ, ಸಾಹಿತಿಗಳಾದರೆ, ನಾವೇನು ಮಾತಾಡ್ತೇವೆ ಈ ಎಲ್ಲ ಹಿರಿಯರ ನಂತರ ಇನ್ಯಾರು ಈ ಸಾಹಿತ್ಯದ ಕೊರತೆಯನ್ನು ತುಂಬುವಂಥವ್ರು ಇನ್ಯಾರು ಅನ್ನುವಂಥ ಮಾತಿಗೆ ಬಹಳ ದೊಡ್ಡ ಉತ್ತರ ಇಂತಹ ಸಮ್ಮೇಳನಗಳು ಕೊಡ್ತದೆ.
ನಿಮ್ಮಲ್ಲಿ 1% ಮಂದಿ ಸಾಹಿತ್ಯ ಕಲಿತಿರೋ ಅಭ್ಯಾಸಿಗಳಾದರೂ ಸಾಹಿತಿಗಳಾದರೂ ಕೂಡ ಈ ಸಮ್ಮೇಳನ ಸಾರ್ಥಕವಾಗ್ತದೆ ಅಂತಹ ಸ್ಫೂರ್ತಿ ನಿಮಗೆ ವಿದ್ಯಾರ್ಥಿಗಳೆಲ್ಲರಿಗೂ ಬರಲಿ ಅಂತ ನಾನು ಆಶಿಸಿ ಮತ್ತೊಮ್ಮೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆನಂದವನ್ನು ಯಾವಾಗಲೂ ಆನಂದ ಆಳ್ವರ ಮಗ ನಮ್ಮ ಮೋಹನ್ ಆಳ್ವರು ನಮಗೆ ಕೊಡ್ತಾರೆ.